ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಸೊಳ್ಳೆಗಳ ಕಾಟಕ್ಕೆ ದರ್ಶನ್ ಸಿಕ್ಕಾಪಟ್ಟೆ ತತ್ತರಿಸಿದಾರಂತೆ. ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಸೊಳ್ಳೆ ಕಚ್ತಾ ಇದೆಯಂತೆ ದರ್ಶನ್ಗೆ. ಸೆಂಟ್ರಲ್ ಜೈಲಲ್ಲಿ ಸೊಳ್ಳೆಗಳ ಕಾಟ ಅಂತೆ. ಜೈಲಿನಲ್ಲಿ ಸೊಳ್ಳೆಗಳ ಕಾಟದಿಂದ ದರ್ಶನ್ಗೆ ನಿದ್ದೆನೇ ಬರ್ತಾ ಇಲ್ಲ. ಸೊಳ್ಳೆ ಕಾಟದಿಂದ ಮುಕ್ತಿ ಕೊಡಿಸುವಂತೆ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ನಟ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸೊಳ್ಳೆ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ, ವಿಪರೀತ ಸೊಳ್ಳೆ, ನಿದ್ದೆ ಬರ್ತಾ ಇಲ್ಲ ನನಗೆ ಅಂತ ದರ್ಶನ್ ಅವರು ಅಲೋಕ್ ಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಜೈಲಂದ್ರೇ ಅದೇ. ಇನ್ನು ಜೈಲಲ್ಲಿ ಸುಖದ ಸುಪ್ಪತ್ತಿಗೆ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಜೈಲಂದರೆ ಏನು? ಸೊಳ್ಳೆಗಳ ಕಾಟ ಇರುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ. ನಾವು ಹೆಂಗೆ ಮನೇಲಿ ಬದುಕ್ತೀವೋ, ಐಷಾರಾಮಿ ಬದುಕು ಹೆಂಗೆ ಬದುಕಿರ್ತೀವೋ ಹಂಗಿರೋದಿಲ್ಲ ಜೈಲು ಅನ್ನೋದು. ಮಗದೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆಯೂ ಸಹ ಬಂದಿದೆ. ಸೊಳ್ಳೆಗಳ ವಿಷಯದಲ್ಲಿ ನಾನೇನು ಮಾಡಲು ಬರೋದಿಲ್ಲ, ಜೈಲು ನಿಯಮಾವಳಿಯ ಪ್ರಕಾರ ಸಮಸ್ಯೆಗಳಿದ್ದರೆ ಹೇಳಿ, ಸೊಳ್ಳೆ ವಿಚಾರದಲ್ಲಿ ನಾನೇನು ಮಾಡಲಿ ಹೀಗಂತ ಡಿಜಿಪಿ ಅಲೋಕ್ ಕುಮಾರ್ ಅವರು ಖಡಕ್ಕಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ದರ್ಶನ್ ಅವರು ಆಗಿಂದಾಗೆ ಕೋರ್ಟ್ಗೆ ಹೋಗ್ತಾನೇ ಇರ್ತಾರೆ. ಸೊ ಈಗ ಬಹುಶಃ ಈಗ ಮತ್ತೆ ಇನ್ನೊಂದು ಸಲ ಕೋರ್ಟ್ಗೆ ಹೋಗ್ತಾರೆ ಗೊತ್ತಿಲ್ಲ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜನ್, ಈಗ ದರ್ಶನ್ ಅವರು ಒಂದಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲ ಕೋರ್ಟ್ಗೆ ಹೋಗೋದು, ಇಲ್ಲಿನ ಜೈಲಿನ ಅಧಿಕಾರಿಗಳ ಬಳಿ ಮನವಿ ಮಾಡ್ಕೊಳ್ಳೋದು ಅಂತ, ವಿಶೇಷ ಸವಲತ್ತುಗಳನ್ನು ಕೊಡಿ ಅಂತ. ಈಗ ಸೊಳ್ಳೆ ಕಚ್ತಾ ಇದೆ ಅಂತ ಹೋಗಿದ್ದಾರೆ ಅಂತ, ಏನಾಗ್ಬೋದು ಮುಂದೆ? ಶಿವಶಂಕರ್, ಈಗಾಗಲೇ ಏನು ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಿದೆ. ಈ ವಿಚಾರಣೆಯಲ್ಲಿ ದರ್ಶನ್ಗೆ ಈಗಾಗಲೇ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಇದರ ನಡುವೆ ಈಗ ದರ್ಶನ್ಗೆ ಸೊಳ್ಳೆ ಕಾಟ ಎದುರಾಗಿರುವಂತದ್ದು. ಇದ್ರ ಬಗ್ಗೆ ಖುದ್ದಾಗಿ ನಟ ದರ್ಶನ್ ನೇರವಾಗಿ ಏನು ಅಲೋಕ್ ಕುಮಾರ್ಗೆ ಮನವಿ ಮಾಡಿದ್ದಾರೆ. ಜೈಲಿನಲ್ಲಿ ತುಂಬಾ ಸೊಳ್ಳೆ ಕಾಟ ಇದೆ, ಈ ಹಿನ್ನೆಲೆಯಲ್ಲಿ ಸೊಳ್ಳೆ ಕಾಟ ಹೆಚ್ಚಾಗ್ತಿದೆ, ದಯಮಾಡಿ ಏನಾದ್ರೂ ಪರಿಹಾರ ಕೊಡಿ ಸರ್ ಅಂತ ಹೇಳಿ ದರ್ಶನ್ ಅವರು ಅಲೋಕ್ ಕುಮಾರ್ ಅವ್ರ ಜೊತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಕೂಡ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನ ನಾವು ಮಾಡ್ಬೇಕಾಗುತ್ತೆ, ಯಾವುದೇ ಒಂದು ವಿಶೇಷವಾದಂತಹ ವ್ಯವಸ್ಥೆ ಅಥವಾ ಕ್ರಮವನ್ನ ನಾವು ಕೈಗೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಈಗ ಅಂದ್ರೆ ಸೊಳ್ಳೆ ಕಾಟ ಅಂತ ಹೇಳಿದ್ರೆ ಜೈಲಿನಲ್ಲಿ ಏನು ಪರಪ್ಪನ ಅಗ್ರಹಾರ ಜೈಲು ಇರ್ಬೋದು ಅಥವಾ ರಾಜ್ಯದ ಯಾವುದೇ ಒಂದು ಕಾರಾಗೃಹ ಇರ್ಬೋದು, ಅಲ್ಲಿ ಈ ರೀತಿಯಾದಂತಹ ಏನು ಸೌಕರ್ಯಗಳ ವಿಚಾರದಲ್ಲಿ ಅಥವಾ ಈ ರೀತಿಯಾದ ಸೊಳ್ಳೆ ಕಾಟದ ವಿಚಾರದಲ್ಲಿ ಈ ಪ್ರಶ್ನೆ ಬಂದಾಗ ಅಲ್ಲಿಯ ಒಂದು ಸಿಬ್ಬಂದಿಗಳಿರ್ಬೋದು ಅಥವಾ ಸೊಳ್ಳೆಯನ್ನ ನಿಯಂತ್ರಣ ಮಾಡೋಕೆ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ಒಂದು ಬೇಸಿಕ್ ಮ್ಯಾನ್ಯುವಲ್ ಅನ್ನ ಜೈಲಾಧಿಕಾರಿಗಳು ಫಾಲೋ ಮಾಡ್ತಿರ್ತಾರೆ. ಆದ್ರೆ ದರ್ಶನ್ ಅವರಿರುವಂತಹ ಬ್ಯಾರಕ್ ನಲ್ಲಿ ಜೊತೆಗೆ ಅವರಿರುವಂತಹ ಏನ್ ಬ್ಯಾರಕ್ ಇದೆ ಆ ಒಂದು ಬ್ಯಾರಕ್ ನಲ್ಲಿ ಕೂಡ ಸೊಳ್ಳೆ ಕಾಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಈಗಾಗಲೇ ಅಲೋಕ್ ಕುಮಾರ್ ಅವರು ನೇರವಾಗಿ ದರ್ಶನ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ನ ಪ್ರಕಾರ, SOP ಯ ಪ್ರಕಾರ ನಾವು ಏನ್ ಕ್ರಮವನ್ನ ಕೈಗೊಳ್ಬೇಕು ಅದನ್ನ ನಾವು ಖಂಡಿತವಾಗಿ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಯಾವುದೇ ಒಂದು ಈ ಒಂದು ವಿಚಾರವಾಗಿ ತಮಗೆ ಯಾವುದೇ ಒಂದು ವಿಶೇಷ ಸವಲತ್ತು ಅಥವಾ ಸಪರೇಟ್ ಆಗಿ ಬ್ಯಾರಕ್ ಅನ್ನ ಕೊಡೋಕೆ ಆಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಸಂಬಂಧಪಟ್ಟಂತೆ ದರ್ಶನ್ ಅವರು ಈ ಒಂದು ವಿಚಾರಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.